ಮವ 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 ಕೃಷ್ಣ ಲೇ ನೀವೇನಾ ಇದೇನಪ್ಪ ಇದಕ್ಕಿದ್ದಂಗೆ ಅಯ್ಯಪ್ಪ ಅದು ಹುಳ ಹೊಡ್ಬಾರ್ದು ಜಾಗ ಹೊಡ್ಬೋದು ಮವ ನಾವು ಗುಂಡಾದಾಗ ಕರೆಂಟ್ ಶಾಕ್ ಹೊಡ್ಬಿಡ್ತವಾ ಕರೆಂಟ್ ಶಾಕ್ವಾ ಅದೇಂಗಪ್ಪ ಅದೇನೋ ಕರೆಂಟ್ ಹಂಗೆ ನೀರು ಕಾಯಿಸೋದಂತೆ ಅದಾಗ ಹೋಗಿ ಕೈ ಬಿಡೋಳೆ ಎತ್ತಿ ಬಿಸಿ ಆಗ್ಬಿಡ್ತು ಪಾಪ ನೋಡಿ ಮುರ್ಕೊಂಡ್ಬಿಡದೆ ಓಡಾಡಕ್ ಆತದ ಇಲ್ಲ ಆದನು ಓಡಾಡ್ತಾಳೆ ಬೊಕ್ಕೊಂಡು ಸರೋದ ಹೇಳ್ಮವ ಅಡಿಗೆ ಡಾಕ್ಟ್ರು ಗಾದೆಲ್ಲ ಕಟ್ಟದೆ ನೀವು ಹೋಗಂಗಿದ್ರೆ ಹೋಗ್ರಪ್ಪ ಅಂದ್ರು ಒಂದು ಆಟ ಮಾಡ್ಕೊಂಡು ಎಲ್ಲ ಎದಾಕೊಂಡ್ ಬಂದಾತ ಮವ ಇವಾಗ ಇದಕ್ಕೆಲ್ಲನೂ ಬಣ್ಣ ಬೆಳೆಯೋದಾ ಇಲ್ಲಪ್ಪ ಬಣ್ಣ ಏನು ಬೆಳೆಯೋಷ್ಟಿಲ್ಲ ಒಂದ್ ದಿವಸ ಒಳ್ಳೆ ದಿನ ನೋಡಿ ಪೂಜೆ ಮಾಡೋದು ಕಲ್ಲಿದು ಬೆಳ್ಪಕಲ್ಲು ಚೆನ್ನಾಗಿದೆ ಇವಾಗ ನಾನು ರುದ್ರನು ಬರ್ಬೇಕು ಅಂತ ಅನ್ಕೊಂಡ್ರೆ ಏನ್ ಬೇಡ ಎದಾಗ ಬಂದಿದ್ದೀನಿ ಎಲ್ಲಾನು ಏನ್ ಬೇಡ ಅವ್ ಕರ್ಕೊಂಡೋಗು ಕೆಲ್ಸ ಇಲ್ದಿರ ಏನ್ ಮಾಡ್ತೀಯಪ್ಪ ಎಂದು ನೋಡಿಲ್ಲಲ್ಲ ಅದೇನ ಪಂಚದಾಗಿದ್ದು ಗಿಣಿಗಳಿದ್ದಂಗೆ ಅವ ಎಂದು ನೋಡಿಲ್ಲ ಅವಕ್ಕೇನೋ ವಸ್ತು ನಾನು ಮನೆಗೆ ಹೋಗ್ತೀನಿ ಮನೆಗೆ ಬರಲ್ಲೇನಾ ಬರೋದೇನಪ್ಪ ನಡಿ ಹೋಗೋಣ ಒಳ್ಳೆ ಕೆಲಸ ಮಾಡ್ತೇವೆ ಬಿಡಪ್ಪ ಅಯ್ಯೋ ಮಗ ಕರ್ಕೊಂಬರಿ ಅಂತಿದ್ರೆ ಯಾಕೆ ಬದುಕು ಒಂದು ಗತಿ ಕಾಣ್ತಿದ್ರು ಅಷ್ಟೇ ಸರ್ ನಡಿಯಪ್ಪ ಹೋಗೋಣ ನಡಿ ಬಿಸ್ಲಾಗೋಯ್ತು ಲೇ ಶಿವಣ್ಣ ಎದೇ ಲೇ ಕೃಷ್ಣಮ್ಮ ಆಸ್ಪತ್ರೆಯಿಂದ ಬಂದ್ಬಿಟ್ಟಿದ್ಯೇನಾ ಬೇಗ ಬನ್ನಿ ಎದೆ ಮೇಗ ಆಶಂಕರ್ನಿಲ್ಲ ಅವ್ನ ಮನೆ ಅವನು ಎದೆ ಮೇಗ ಅಪ್ಪ ಎಲ್ಲರೂ ಹೇಳ್ತಾವ್ರ ಆಶಂಕರ್ನ ನನ್ನ ಮಗನು ಅಂತ ಇವಾಗ ಸರೋಜಿ ಹತ್ರದಿಂದ ಈಸ್ಕೊಂತೀನಿ ನಾನು ನನ್ನ ಮಗನ ಈಗ ಗಂಟೆ ಹೇಳ್ಕೊಡಿಯಾ ಹೇಳ್ಕೋಗ್ಲಿ ನಾನು ಇಲ್ಲೇ ಇರ್ತೀನಿ ಇಲ್ಲ ಇದೆಯಾ ಅಷ್ಟು ಮಾಡ್ರಿ ಏನಿಗೆ ಈಸ್ಕೊಂತೀಯಪ್ಪ ಏನಿಗೆ ಈಸ್ಕೊಂತೀಯ ನೀನು ಏನು ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗಿದ್ರೆ ಏನೇನು ಈಸ್ಕೊಂಡು ಹೋಗ್ಬೇಕಾಗಿತ್ತು ಒಂದ ಮನೆಗೆ ಎಲ್ಲರೂ ಇದ್ರಲ್ಲ ಆರಾಮಾಗಿರಿ ಬಾಯಿ ಮುಚ್ಕೊಂಡು ಇನ್ನು ಅವ್ಳ ಮಗು ಇಸ್ಕೋ ಆಮೇಲೆ ಏನೇನ ಸತ್ಗಿತ್ತು ಹೋಗ್ಲಿ ಅದೊಂದು ಬೇಜಾರು ಆಗಲಿ ಅದ ಕೃಷ್ಣಮ್ಮ ಹಂಗಂದ್ಯಾ ಎಲ್ಲರೂ ಒಂದೇ ಮನೆ ಗಿತ್ತಿದೆ ಎಲ್ಲರಿಗೂ ಮಕ್ಕಳು ಎಲ್ಲ ಒಂದೇ ಆಯ್ತಾ ನಾನು ಈಸ್ಕೊಂತೀನಿ ನೀನು ಈಸ್ಕೊಂತೀಯ ಈಸ್ಕೊಂಡು ಎದೋತೀಯ ನೀನು ಈಸ್ಕೊಂಡು ಎದೋತೀಯ ಲತ್ತು ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಅಂದ್ರೆ ನೀನು ನೋಡಿದ್ಯಾ ಅವ್ನು ನಿನ್ನ ಮಗನಂತ ನಡಿಯಾ ಒಂದು ಮನೆಗಿದ್ಮೇಲೆ ಹಿಂಗೆಲ್ಲ ಮಾತಾಡ್ಕೂಡಪ್ಪ ಒಳ್ಳೆ ಬುದ್ಧಿ ಕಲಿಬೇಕು ಯಾರ ಮಗು ಆದರೆ ಏನು ಯಾರ ಮಕ್ಕಳಾದ್ರೆ ಏನು ಚೈತನ್ಯ ನಿನ್ನ ಮಗಳಾಗೇನೆ ಹ್ಞೂ ಮತ್ತೆ ಒಂದೇ ಮನೆಗಿದ್ರ ಒಂದೇ ಭಾವನೆಗಿರ್ಬೇಕು ಅದು ನನ್ನ ಮಗು ಇದು ನಿನ್ನ ಮಗು ಅದೆಲ್ಲ ಕತೆ ಬೇಡ ಭಾವ ಮಾಡೋದು ಬೇಕಾಗಿಲ್ಲ ಎಲ್ಲೂ ಹೋಗಲ್ಲ ಅವರು ನಿಮ್ಮ ಜೊತೆಗೆ ಇರ್ತಾರೆ ನಿನ್ನ ಮಗನ ಸಿಗ್ಬಿಡು ಅಂತ ನೀನು ಬಂಗಾರ ರಾಜಕೀಯ ಮಾಡಿ ಅವನ್ನ ಬಲಗಿಸ್ತೀಯನ ಅದೇನು ಮಾತಾಡ್ತೀಯಪ್ಪ ಬಂಗಾರ ರಾಜಕೀಯ ಮಾಡ್ಸಕ್ಕೆ ಅವನ ಒಬ್ಬನೇನು ಮನೆಗ ಎಷ್ಟು ಜನ ಅವ್ರೆ ಮತ್ತೆ ಬಾಯ ಮುಚ್ಕೊಂಡು ನಡಿಯ ಮಗನಂತ ಮಗನು ಏನು ನಿನ್ನಾಗ ಇದ್ಬಿಟ್ರೆ ಆಯ್ತು ಅವ್ನು ನಿನ್ನ ಮಗನ ಏನು ಮಾತಾಡ್ತೀಯ ನೀನು ದೊಡ್ಡವನ ಮಗಳಾಗಲಿ ಸುಖವಾದ ಮಗಳಾಗಲಿ ಎಲ್ಲರೂ ಒಂದೇ ಯಾರೂ ಭೇದ ಭಾವ ಇಲ್ಲ ಏನು ಮನೆ ಹೆಂಗ್ಸೆನ್ಸ ಒಂದ್ಕಿತ ಕಿತ್ಲಾಡ್ತಾರೆ ಒಂದ್ಕಿತ ಮಾತಾಡ್ಕೊಂತಾರೆ ನೆಮ್ಮದಿಯಾಗಿ ಅವರೇ ಇದು ನನ್ನ ಮಗು ಇದು ಈ ಮಗು ಅದು ಆ ಮಗು ಅದೆಲ್ಲ ಕತೆ ಬೇಕಾಗಿಲ್ಲ ಆಯ್ತಾ ಯಾರ ಮಕ್ಕಳಾದ್ರೂ ಮನೆಗೆ ಬೇರೆ ಕಾಡಕ್ಕೆ ಕರ್ಕೊಳಕ್ಕೆ ಬಿಡಲ್ಲ ಬಾಯಿ ಮುಚ್ಕೊಂಡು ಇರಬೇಕು ಹಂಗಾದ್ರೆ ನನ್ನ ಮಗನಲ್ಲ ಅವನು ಲೇ ನಿಂಗೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳ್ತಾ ಇರೋದು ಯಾರ ಮಗನಾದ್ರೆ ಏನು ಯಾರ ಮಗನಾದ್ರೆ ಏನು ಯಾರ ಮಗನಾದ್ರೇನು ಯಾರ ಮಗಳಾದ್ರೇನು ಒಂದೇ ಮನೆಗೆ ಬೆಳೀತಾ ಇರೋದು ಬೇಗ ಬಾಬಾ ಬೇಕಾಗಿಲ್ಲ ಚೈತನ್ಯನೂ ನಿನ್ನ ಮಗನೇ ಆದಿಶಂಕರನೂ ನಿನ್ನ ಮಗನೇ ಸ್ನೇಹನೂ ನಿನ್ನ ಮಗಳೇ ರಾಮನು ನಿನ್ನ ಮಗನೇ ಆಯ್ತಾ ಬಾಯಿ ಮುಚ್ಕೊಂಡು ನಡಿ ಮನೆಗೆ ಬಾ ಹೋಗೋಣ ಇಲ್ಲಿ ಎಲ್ಲ ರಾಮಾಯಣ ತರಬೇಡ ಬಾರಪ್ಪ ಬೋಲೆ ಆಮೇಲೆ ಸರಿ ಇಲ್ಲ ಏನೇ ಮಾಡ್ಗಿಡ್ಕೊಂಬಿಟ್ಟಲ್ಲ ನಡಿ ಬಂಗಾರ ಮಕ್ಕಳು ನೋಡ್ಕೊಂತವ್ರೆ ಬೇಗ ಭಾವ ಮಾಡ್ತಾನೆ ಇದು ಆ ಮಗು ಇದು ಈ ಮಗು ಅಂತ ಅದೇನು ಬುದ್ಧಿ ಕಲ್ತಿದಪ್ಪ ಏನ್ ಕೃಷ್ಣ ಅದು ಏನಿಲ್ಲ ಮವ ಬರ ಹೋಗೋಣ ನಡಿ ಹೋಗೋಣ ದೊಡ್ಡನೆ ಬಾರ ಮನ್ಕೋನ್ ಬಾಬಾ ಎಲ್ಲ ಬಂದವ್ರಂತೆ ಆಸ್ಪತ್ರೆಯಿಂದ ಬಾಬಾ ಹೋಗೋಣ ಅದೇನೋ ಟೋಪಿ ಕತೆ ಹೇಳ್ತೀನಿ ಅಂತ ಹೇಳಪ್ಪ ಸಮಯ ಈ ಟೋಪಿಯಿಂದ ದೊಡ್ಡ ಕಥೆನೇ ಅದಮ್ಮ ಅಯ್ಯ ನೀವು ಬಾಸ್ಕೂಲ ಆವಾಗ ಹೇಳಿಲ್ಲ ನಾನು ದೊಡ್ಡ ಕತೆನ ಸಿಕ್ಕಗ ಮಾಡಿ ಹೇಳು ಅಂತ ಹೇಳಿದ್ನೇ ಹೇಳ್ತಾವನೆ ಹೇಳ್ತೀನಿ ಇಲ್ಲೇ ಒಬ್ರು ಇದ್ರು ಅವ್ರ ಹೆಸರು ಏನಮ್ಮ ಎಲ್ಲಿ ಯಾವುದೋ ಊರಾಗ್ನೋರಮ್ಮ ಹಿಂಗೆ ಶಾಸ್ತ್ರ ಹೇಳಕ್ ಹೋಗಿ ಅವ್ರ ಮನೆಗೆ ಯಾರೋ ನೆಂಟರು ಯಾವುದೋ ದೇಶದವ್ರು ಬಂದಿದ್ರಂತೆ ಮುಂದಕ್ಕ ನಾನು ಅವ್ರ ಮನೆಗಿನ ಸಂಪತ್ತನ್ನ 10ರಷ್ಟು ಮಾಡ್ಕೊಟ್ಬಿಟ್ನಮ್ಮ ಅವ್ರ ಕಣ್ಣು ಎದುರುಗಡೆನೆ 10ರಷ್ಟು ಮಾಡ್ಕೊಟ್ಬಿಟ್ನಿ ಅವ್ರಿಗೆ ಅದನ್ನೆಲ್ಲ ನೋಡಿ ಬೋಲೆ ಖುಷಿಯಾಗೋಗ್ಬಿಟ್ಟು ಆಮೇಲೆ ಅವ್ರ ದೇಶಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು ಅವ್ರ ಸಂಪತ್ತನ್ನ 100ರಷ್ಟು ಮಾಡ್ಕೊಟ್ಬಿಟ್ಟ ನಿಂಗೆ ಇದೆಲ್ಲ ಹೆಂಗ್ ಕೇಳದಮ್ಮ ಕೇಳ ಮುಂದೆ ಕೇಳು
ಅವರು ಮಾಡಿಕೊಟ್ರಲ್ಲ ಆಮೇಲೆ ಈ ಟೋಪಿ ನನಗೆ ಕೊಟ್ಟರು. ನಮ್ಮ ದೇಶಕ್ಕೆ ಬಂದಿದ್ದಕ್ಕ ನಿಂಗೆ ಗುರ್ತು ಈ ಟೋಪಿ ಇಕ್ಕಪ್ಪ ಅಂತ ಅಂದ್ಬಿಟ್ಟು ಟೋಪಿ ಕೊಟ್ಟರು ನಂಗೆ. ಹತ್ರ ಅಷ್ಟು ಸಂಪತ್ತು ಮಾಡೋನು ನೀನ್ಯಾಕ ಹಿಂಗೆ ಊರು ತಿರುಗ್ತಾ ಇದೀಯಾ? ನಿಮ್ಮನೆಗೆ ಇರೋ ಸಂಪತ್ನ ಸಾವಿರದಷ್ಟು ಮಾಡ್ಕೊಂಡು ಆರಾಮ ಇರೋಕ್ಕಾಗಲ್ಲ. ನಮ್ಗೆ ದೇವರು ಶಾಪ ಕೊಟ್ಬಿಟ್ಟವನಮ್ಮ. ನಮ್ಮ ವಿದ್ಯೆ ನಮ್ಮ ಮೇಲೆ ಕೆಲಸ ಮಾಡಲ್ಲ, ಬೇರೆಯವ್ರ ಮೇಲೆ ಕೆಲಸ ಮಾಡ್ತದೆ. ಹಂಗಂಗೆ ಸರಿ ಸರಿ. ನಮ್ಮ ಇಟ್ಲ ಮದ್ದು ನಮ್ಗೆ ಹಿಡಿಯಲ್ಲ ಅಂತ. ಕರೆಕ್ಟಾಗಿ ಹೇಳ್ದೆ ನೋಡಮ್ಮ, ಕರೆಕ್ಟಾಗಿ ಹೇಳ್ದೆ. ಇವಾಗ ನಾನು ನಿಮ್ಮ ಮನೆಗೆ ಒಂದು ಪೂಜೆ ಮಾಡಿದ್ರೆ ನೀವೇ ನಾನು ಕುಡ್ಕೊಂಬಂದು ಬಹುಮಾನ ಕೊಡ್ತೀರಮ್ಮ. ಅಂಥ ಪೂಜೆ ಮಾಡ್ತೀನಿ ನಾನು ನಿಮ್ಮ ಮನೆಗೆ ಎಷ್ಟು ಸಂಪತ್ತದೋ ಅದ್ರ 10ರಷ್ಟು ಸಂಪತ್ತಾಗ್ತದಮ್ಮ. ನನ್ನ ಮಾತು ನಂಬ್ರಮ್ಮ. ನಿಮ್ಮಿಬ್ಬರು ಮಕ್ಕದಾಗು ಲಕ್ಷ್ಮಿ ತಾಂಡವಾಡ್ತಾವಳೆ. ನಿಮ್ಗೆ 100 ವರ್ಷ ಆಯುಷು. ಏನು ಕಳೆ ನಿಮ್ಮಿಬ್ಬರಿಗೂ ನಾನು ಎಲ್ಲೆಲ್ಲೋ ಶಾಸ್ತ್ರ ಹೇಳಿದ್ದೀನಮ್ಮ. ಆದರೆ ನಿಮ್ಮ ಮಕ್ಕದಾಗಿರೋ ಕಳೆ ಅವ್ರ ಮಕ್ಕಳಾಗಿರಲಿಲ್ಲಮ್ಮ. ಇರೋದು ಹೇಳ್ಬೇಕು, ಸುಳ್ಳು ಹೇಳ್ಕೊಡ್ತು. ಹಂಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ರಮ್ಮ, ನಾವು ಮುಂದಿನ ಊರಿಗೆ ಹೋಗ್ಬೇಕಿನ್ನ. ಅಯ್ಯೋ ಪೂಜೆಗೆ ರೆಡಿ ಮಾಡ್ಕೊಳಕ ಮನೆ ಯಜಮಾನ ಬರಬೇಡಪ್ಪ ಸಮಯ. ಏನು ನಮ್ಮ ಕೈಕಂದು ದುಡ್ಡು ಕೊಡ್ತಾರಾ? ಅವ್ರು ಬರಬೇಕು, ನಾವು ಅವ್ರ ಹತ್ರ ಕಾಸಿಸ್ಕೊಬೇಕು, ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಬೇಕು. ನಿಮ್ಮ ಮನೆ ಗಂಡಸರು ಯಾರು ಎಲ್ಲೆಲ್ಗೆ ಹೋಗೋರು ಏನು ತಿಳಿದಮ್ಮ? ಎಲ್ಲೆಲ್ಗೆ ಹೋಗೋರು ಏನು ತಿಳಿದ? ನಿಮ್ಮ ಹತ್ರ ಇರೋರಷ್ಟು ದುಡ್ಡಾಗಿ ಏನಾದ್ರು ತಗೊಂಬಂದು ಕೊಡ್ರಮ್ಮ. ಗಪ್ ನಂಗೆ ಪೂಜೆ ಮುಗಿಸಿ ನಾನು ಮುಂದಿನ ಊರು ಸೇರ್ಕೊಂತೀನಿ. ನಿನ್ನ ಹತ್ರ ಕಾಸದೇನೆ? ನಿಮ್ಮ ಮಾವನ್ ಕೊಟ್ಟಿತ್ತು ನೋಡಿ ಆಸ್ಪತ್ರೆಗ. ಅಯ್ಯ ಮಾವ ನನ್ನ ಕೈಲೇ ಕೊಟ್ಟು. ಕೃಷ್ಣನ ಕೈ ಕೊಟ್ಟಿದ್ದು. ಈಗ ಅಲ್ಲಿ ದಾರಿ ಗೊತ್ತಾಗಿಯಲ್ಲಮ್ಮ, ಕೃಷ್ಣನ ಕೈ ಕೊಡುವ ಅಂತ ಹೇಳ್ಬಿಟ್ಟು ನನ್ನ ಕೈ ಕೊಟ್ಟಿದ್ದು ಕಾಸನ್ನ ಕೃಷ್ಣನ ಕೈ ಕೊಟ್ನು. ಕೃಷ್ಣನ ಹತ್ರ ಗತ್ತೆ ಕಾಸು ಕೆಟ್ಟದ್ ಕೃಷ್ಣ ಅದೇ ಹತ್ತು ಅದನ್ನ ನಂಗೆ ಅಂತ ಹೇಳುತ್ತ. ನನ್ನ ಹತ್ರ ಇಲ್ಲ ಕಾಸು. ಏನು ಇವ್ರ ಹತ್ರ ಒಂದು 10 ರೂಪಾಯಿ ಗಿಟ್ಟೋ ಮಟ ಕಾಣೆ. ಏನ್ರಮ್ಮ ಎಲ್ಲೆಲ್ಲ ಸಾಸಿವೆ ಡಬ್ದಾಗ, ಬೆಲ್ ಡಬ್ದಾಗ, ಜೀರಿಗೆ ಡಬ್ದಾಗ ಇಕ್ಕಿತ್ತೀರಿ ನೋಡ್ರಮ್ಮ. ಬಿರುಬಿನ ಪೂಜೆ ಮುಗಿಸ್ರಿ. ಇಲ್ಲ ಸ್ವಾಮಿ, ಇಲ್ಲ ಸಾಸಿವೆ ಡಬ್ದಾಗೂ ಇಲ್ಲ, ಹುಣ್ಸೆನ್ ಡಬ್ದಾಗೂ ಇಲ್ಲ. ಹೋದ್ರೆ ಹೋಗ್ಕೊಳ್ಳಿ, ಒಂದು 25 ಸಾವಿರ ಅಕ್ಕಿ ಕೊಟ್ಬಿಡ್ರಮ್ಮ. ಅಕ್ಕಿ ಒಳಗೆ ಪೂಜೆ ಮುಗಿಸ್ಬಿಟ್ಟು ಹೊರಟು ಬಿಡ್ತೀನಿ ನಾನು. ಅಯ್ಯೋ ಅಕ್ಕಿ ಹಾಕ್ಸ್ಕೊಂಬರ್ಬೇಕು ಅಕ್ಕಿನೂ ಇಲ್ಲ. ಬೆಳಗ್ಗೆ ಎದ್ದಿದ್ದು ಒಂದು 2 ಸೇರು ಅನ್ನ ಮಾಡ್ಬಿಟ್ನೆ. ಗಿಟದಂಗೆ ಇವ್ರದ್ರೇನು ಗಿಟ್ಟಂಗಿಲ್ಲ. ಸರ ನಿಮ್ಮ ಹತ್ರ ಕಟ್ಟಾಗ ತಾಳಿಗ್ಲವಲ್ಲ ಅವನ ಕೊಡ್ರಿ, ಅವನ 10ರಷ್ಟು ಮಾಡ್ಕೊಡ್ತೀನಿ. ದಿನ ಒಂದೊಂದು ಸರ ಹಾಕೊಂಡಿರಿ. ಅಯ್ಯೋ ಕಟ್ಟಾಗಿನ ತಾಳಿ ಕೊಡ್ಬೇಕು. ನಮ್ಮ ಒಂದು ತಾಳಿನ 10 ತಾಳಿ ಮಾಡ್ಕೊಡ್ತೀನಿ ನಾನು. ಹೌದೇ? ಏನೇನ ನಿಮ್ಮ ಹತ್ರ ಬಂಗಾರದ ಒಡವೆಗಳು ಏನೇನವ ಅವೆಲ್ಲ ತಂದ್ಕೊಡ್ರಮ್ಮ. ಒಂದೊಂದು ಒಡವೆನ 10 ಒಡವೆ ಮಾಡ್ಕೊಡ್ತೀನಿ ನಾನು. ಅಯ್ಯೋ ಹೌದೇನಪ್ಪ, ನಿಜವೇನಾ ನೀನು ಹೇಳ್ತಾ ಇರೋ ಮಾತು? ರಾಮು ಬಾಪ ನೋಡಿ, ಆ ಮಗು ಕತ್ತಾಗದಲ್ಲ ಆ ಸರನೂ ಬಿಚ್ಕೊಟ್ಬಿಟ್ರೆ 10 ಸರಗಳು ಮಾಡ್ಕೊಡ್ತೀನಿ ನಾನು. ಅಷ್ಟು ಶಕ್ತಿ ಐತೆ ನನ್ನ ಕೈಗ. ಅಯ್ಯಪ್ಪನ ಬಂಗಾರ ಒಡವೆಗಳೆಲ್ಲ ಕೊಡ್ರಿ, 10ರಷ್ಟು ಮಾಡ್ಕೊಡ್ತೀನಿ ಅಂತ ಹೇಳ್ತಾವನೆ. ಪಾಪ ನೀವು ಕತ್ತಾಗಿರೋದು ಕೂಡ ಅದನ್ನು 10ರಷ್ಟು ಮಾಡ್ಕೊಡ್ತೀನಿ. ಒಂದು ಸರ ಕೊಟ್ರೆ 10 ಸರ ಮಾಡ್ಕೊಡ್ತೀನಿ. ಸಮಯ ಇಲ್ಲೇ ಇರು. ಬಂಗಾರ ಒಡವೆಗಳೇ ನನ್ನ ಹತ್ರ ಒಂದಷ್ಟು ವಾಲಿಗಳು, ಸಾರುಗಳು, ಕಾಶಿಗಳು ಎಲ್ಲಾನು ಎತ್ಕೊಂಬರ್ತೀನಿ. ಸರಿ ಎತ್ಕೊಂಡ್ ಹೋಗಮ್ಮ.